ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಅಂಬೇಡ್ಕರ್ ಜಯಂತಿ ಮೆರವಣಿಗೆ ವೇಳೆ ಚಾಲಕನ ಅಟ್ಟಹಾಸ, ಜನರ ಮೇಲೆ ಹರಿದ ಕಾರು, 9 ವರ್ಷದ ಬಾಲಕಿ ಸಾವು. ಕಾವಾಡಿಗನ ಮೇಲೆ ಸುಗ್ರೀವನ ದಾಳಿ, ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಪುಂಡಾನೆ ಪರಾರಿ, ಅರವಳಿಕೆ ನೀಡಿದ್ರು ಸಿಬ್ಬಂದಿ ಕೈಗೆ ಸಿಗದೆ ಎಸ್ಕೇಪ್. 22 ವರ್ಷ ಕಳೆದರೂ ಸಿಗದ ಪರಿಹಾರ, ಅಡಕೆ ಬೊಮ್ಮನ ಹಳ್ಳಿ ಏತ ನೀರಾವರಿ ಸಂತ್ರಸ್ತರ ಆಕ್ರೋಶ. ಏಪ್ರಿಲ್ 17ರಂದು ಬೃಹತ್ ಪ್ರತಿಭಟನೆ ಎಚ್ಚರಿಕೆ. ಮಂತ್ರಾಲಯಕ್ಕೆ ಹೋಗುತ್ತಿದ್ದ ಭಕ್ತರ ಬಾಳಲ್ಲಿ ವಿಧಿಯಾಟ, ಲಾರಿ ಗೂಡ್ಸ್ ಆಟೋ ನಡುವೆ ಭೀಕರ ಅಪಘಾತ, ಬೇಲೂರು ಮೂಲದವರು ಸೇರಿ 8 ಯಾತ್ರಾರ್ಥಿಗಳ ದುರ್ಮರಣ. ವಾರ್ತೆಗಳ ವಿವರ. ಚಿಕ್ಕಮಗಳೂರು ಜಿಲ್ಲೆಯ ಕಸಬಾ ಹೋಬಳಿ ಬಿಳಿಕಲ್ಲೂರು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಹಾಗೂ ರಂಗನಾಥ ಸ್ವಾಮಿ ಜಾತ್ರಾ ಸಂಭ್ರಮದ ನಡುವೆಯೇ ಭೀಕರ ಅಪಘಾತ ಸಂಭವಿಸಿದೆ. ಅಂಬೇಡ್ಕರ್ ಜಯಂತಿ ಮೆರವಣಿಗೆ ನೋಡ್ತಾ ಇದ್ದವರ ಮೇಲೆ ವಾಹನ ಹರಿದು ಗಂಭೀರವಾಗಿ ಗಾಯಗೊಂಡ ಗಾಯಾಳುಗಳನ್ನ ಹಾಸನದ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಇನ್ನು ಹಾಸನದ ಆಸ್ಪತ್ರೆಗೆ ಶಾಸಕ ತಮ್ಮಯ್ಯ ಅವರು ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಬಿಳಿಕಲ್ಲೂರು ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ಜಾತ್ರೆಯನ್ನ ಮುಗಿಸಿ ಭಕ್ತರು ಮನೆಗೆ ಮರಳ್ತಾ ಇದ್ದ ಸಮಯದಲ್ಲಿ ಅಂಬೇಡ್ಕರ್ ಜಯಂತಿ ಮೆರವಣಿಗೆ ಸಾಗ್ತಾ ಇತ್ತು. ಈ ಮೆರವಣಿಗೆಯನ್ನ ನೋಡಲು ಅಲ್ಲಂಪುರ ಗ್ರಾಮದ ಒಂದು ಕುಟುಂಬ ರಸ್ತೆ ಬದಿಯಲ್ಲಿ ನಿಂತಿತ್ತು. ಈ ವೇಳೆ ಕುಡಿದ ಅಮಲಿನಲ್ಲಿ ವಾಹನ ಚಲಾಯಿಸಿಕೊಂಡು ಬಂದ ಚಾಲಕ ನಿಯಂತ್ರಣ ತಪ್ಪಿ ಜನರ ಮೇಲೆ ಕಾರನ್ನ ಹರಿಸಿಬಿಟ್ಟಿದ್ದಾನೆ. ಈ ವೇಳೆ 9 ವರ್ಷದ ಬಾಲಕಿ ಮೃತಪಟ್ಟಿದ್ದು, ಉಳಿದ 7 ಮಂದಿ ಗಾಯಾಳುಗಳನ್ನ ಹಾಸನದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿಶ್ಚಲ ಎಂಬ ಬಾಲಕಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಪ್ರಸ್ತುತ ಗಾಯಾಳುಗಳೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಗಾಯಾಳುಗಳಿಗೆ ಅಗತ್ಯವಿರುವ ಎಲ್ಲ ಔಷಧಿಗಳನ್ನ ಒದಗಿಸಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಚಿಕಿತ್ಸಾ ವೆಚ್ಚಕ್ಕಾಗಿ ಕುಟುಂಬದ ಮೇಲೆ ಯಾವುದೇ ಒತ್ತಡವನ್ನ ಹಾಕದಂತೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಮೃತರ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಹಿಂಗೆ ಮೊಸಳೆ ಹೊಸಳ್ಳಿಯಲ್ಲಿ ಈ ಬಾರಿ ಗಣೇಶೋತ್ಸವ ಸಂದರ್ಭದಲ್ಲಿ ಪಾಪ ಕಾಲೇಜ್ ಹುಡುಗರು ಗಣೇಶೋತ್ಸವವನ್ನು ನೋಡ್ತಾ ಇದ್ದವ್ರ ಮೇಲೆ ಹರಿದು ಸುಮಾರು 10 ಜನ ಸಾವನ್ನಪ್ಪಿದ ಘಟನೆ. ಅದು ಮಾಸುವ ಮುನ್ನವೇ ಇದೀಗ ಅದೇ ರೀತಿಯಾದಂತಹ ಒಂದು ಘಟನೆಯನ್ನ ನೆನಪಿಸುವ ರೀತಿಯಾದಂತಹ ಒಂದು ಘಟನೆ ಇದು. ಊರಲ್ಲಿ ಸರ್ ಅಂಬೇಡ್ಕರ್ದು ಹಾರ ಬರ್ತಿತ್ತು. ನಾವು ನಿಂತ್ಕೊಂಡು ನೋಡ್ತಿದ್ವಿ ಎಲ್ಲರೂ ಫ್ಯಾಮಿಲಿ. ಪಟಾಕಿ ಹೊಡೆದಿದ್ದು ಅಷ್ಟೇ ಗ್ಯಾಪ್ನ ನಮಗೆ ಹೊಡ್ಕೊಂಡು ಹೋಗಿದ್ದಾನೆ. ಅದು ಯಾರು ಕಾರ್ನರ್ ಅಂತಪ್ಪ ಗೊತ್ತಿಲ್ಲ ಸರ್. ಅಲ್ಲಿಂದ ನಮಗೆ ಜ್ಞಾನನೇ ಇಲ್ಲ. ಎಲ್ಲರಿಗೂ ಜ್ಞಾನ ತಪ್ಪಿ ಚಿಕ್ಕಮಗಳೂರು ಹಾಸ್ಪಿಟ್ಲಿಗೆ ಬಂದಮೇಲೆ ನಮಗೆಲ್ಲ ಜ್ಞಾನ ಬಂದಿರೋದು. ಅದೇನೂ ಗೊತ್ತಿಲ್ಲ ಸರ್ ನಮಗೆ. ಬರೀ ಕಾರ್ ಅನಿಸುತ್ತೆ ಸರ್. ನಾವು 8 ಜನ ನಿಂತಿದ್ವಿ. ಒಂದು ಹುಡುಗಿ ಅಲ್ಲೇ ಸ್ಪಾಟು, 7 ಜನ ಇಲ್ಲಿದ್ದೀವಿ. ನನ್ನ ಹೆಸರು ಉಷಾ, ನಮ್ದು ಅಲ್ಲಂಪುರ. ಜಾತ್ರೆ ನನ್ನ ಹೆಸರು ತಿಮ್ಮರಾಜ್ ಅಂತ, ಅಲ್ಲಂಪುರ. ನಾವು ನಮ್ಮ ಚಿಕ್ಕಮ್ಮರ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದು ಬಿಳೆಕಲ್ಲಿಗೆ. ಅಲ್ಲಿ ದೇವ್ರು ನೋಡ್ತಾ ಸೈಡಿ ನಿಂತಾಗ ಕಾರ್ನ ಬಂದು ಗುಡಿಸಿ ಎಲ್ಲ ಏಟಾಗಿದೆ. ನನ್ನ ತಮ್ಮನ ಮಗಳು ಅಲ್ಲೇ ಸ್ಪಾಟ್ ಆದಳು. ಇನ್ನು 7 ಜನಕ್ಕೂ ಏಟಾಗಿದೆ, ಸಿಕ್ಕಾಪಟ್ಟೆ ಏಟಾಗಿದೆ. ತಿಮ್ಮರಾಜ್ ಅಂತ, ಅಲ್ಲಂಪುರ. ಚಿಕ್ಕಮಗಳೂರು ನಮ್ಮ ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಬಿಳೆಕಲ್ ಗ್ರಾಮದಲ್ಲಿ ಮೊನ್ನೆ ಅಂಬೇಡ್ಕರ್ ಜಯಂತಿ ರಂಗನಾಥ ಸ್ವಾಮಿ ಜಾತ್ರೆ ದಿವಸ ಒಂದು ಯಾರೂ ಬಯಸದ ನಮಗೆಲ್ರಿಗೂ ಭಾಳ ನೋವುಂಟಾಗುವಂಥ ಒಂದು ಅಹಿತಕರ ಘಟನೆ ನಡೆದಿದೆ. ಅದರಲ್ಲಿ ಜಾತ್ರೆ ಮುಗಿಸಿ ಎಲ್ಲ ನೆಂಟರ ಮನೆಗೆ ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಮೆರವಣಿಗೆ ನೋಡ್ತಾ ಸೈಡಲ್ಲಿ ನಿಂತಂಥ ಒಂದು ಅತಿ ಹೆಚ್ಚು ಅಲ್ಲಂಪುರದವರೇ, ಒಬ್ಬರು ಬೇರೆ ಊರವರು ಸಂಬಂಧಿಕರ ಮನೆಗೆ ಊಟಕ್ಕೆ ಬಂದವರು ಹೊರಗಡೆ ನೋಡ್ತಾ ನಿಂತಂಥ ಒಂದು ಕುಟುಂಬ ಒಬ್ಬ ಕುಡಿದು ಒಬ್ಬ ವಾಹನ ಚಾಲನೆ ಮಾಡಿ ಅವ್ರ ಮೇಲೇ ನುಗ್ಗಿಸಿ ಒಟ್ಟು 8 ಜನಕ್ಕೆ ತೊಂದರೆ ಆಗಿದೆ. ಅದರಲ್ಲಿ ಸಾನ್ವಿ ಅನ್ನೋ ಒಬ್ಬಳು 9 ವರ್ಷದ ಹುಡುಗಿ ನಿನ್ನೆ ಅಲ್ಲಿ ಮೃತಳಾಗಿದ್ದಾಳೆ. ಅಲ್ಲಿ ಬೆಳಗ್ಗೆ ಅವ್ರದ್ದು ಅಂತ್ಯಕ್ರಿಯೆಗೆ ಎಲ್ಲ ಏನೇನು ಬೇಕು ಸಹಕಾರ ಮಾಡಿ ಅದನ್ನು ಮಾಡಿ ಇವತ್ತು ಇಲ್ಲಿಗೆ ಬಂದ್ವಿ. ಯಾಕೆಂದರೆ ಮೊದಲು ಇಲ್ಲಿರೋರನ್ನ ಉಳಿಸ್ಕೊಬೇಕು ಅಂತ, ಯಾಕೆಂದರೆ ಹುಡುಗಿನ ಉಳ್ಸೋಕ್ಕಾಗಲ್ಲ ಅಂತ. ಸೊ ಈಗ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಇಲ್ಲೂ ಒಬ್ಬಳು ನಿಶ್ಚಲ ನಳಿಗೆ ರಾತ್ರಿ ಒಂದು ಆಪ್ರೇಷನ್ ಆಗಿದೆ. ಇನ್ನೊಬ್ಬರು ಸುಧಾ ನಳಿಗೆ
ಇವಾಗ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿರೋ 7 ಜನದಲ್ಲಿ ಒಬ್ಬ ನಾಳೆ ಡಿಸ್ಚಾರ್ಜ್ ಆಗ್ತಾನೆ, ಚೇತನ್ ಅನ್ನೋನು. ಇನ್ನು 6 ಜನ ICUಲಿದ್ದಾರೆ, ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಅವ್ರಿಗೆ ಏನು ಬೇಕು ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಅವರಿಗೆ ಚಿಕಿತ್ಸಾ ವೆಚ್ಚಕ್ಕೂ ಅವ್ರ ಮೇಲೆ ಯಾರೂ ಒತ್ತಡ ಹಾಕಬಾರ್ದು ಅಂತೇಳಿ ಹೇಳಿದ್ದೀವಿ. ನಾನು ಈಗಾಗಲೇ ಇಲ್ಲಿ DHO ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಬಂದಿದ್ದೀನಿ. ಅವರು ನಾಳೆ ಇದ್ರದ್ದೆಲ್ಲ ರಿಪೋರ್ಟ್ ತಗೊಂಡು ಅವ್ರ ಕಮಿಷನರ್ ಆಫೀಸಿಗೆ ನಾಳೆ ಕಳಿಸಿ, ನಾನು ಖುದ್ದಾಗಿ ಈಗಾಗಲೇ DC SP ಎಲ್ಲ ಇದ್ದಾರೆ, ಮಾತಾಡಿದ್ದೀವಿ. ಆರೋಗ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರ ಜೊತೆ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವರು ಆದಷ್ಟು ಬೇಗ ಇವ್ರನ್ನ ಗುಣಪಡಿಸಿ ಊರಿಗೆ ಕರ್ಕೊಂಡು ಹೋಗೋ ಇನ್ನು ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಆನೆ ಬಿಡಾರದಲ್ಲಿ ಆನೆಗಳನ್ನ ಸೆರೆ ಹಿಡಿಯಲು ಬಂದಿದ್ದಂತಹ ಸುಗ್ರೀವ ಆನೆ ಕಾವಾಡಿಗನ ಮೇಲೆ ದಾಳಿ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಈ ದಾಳಿಯಿಂದ ಕಾವಾಡಿಗ ರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನೋ ಮಾಹಿತಿಯಂತೆ ಕಾವಾಡಿಗ ರಾಜು ಅವರು ಸುಗ್ರೀವನ ಸ್ವಚ್ಛತೆಯನ್ನ ಮಾಡ್ತಾ ಇದ್ರಂತೆ ಬೆಳಗ್ಗೆ. ಈ ಸಂದರ್ಭದಲ್ಲಿ ಆನೆ ಆಕಸ್ಮಿಕವಾಗಿ ಕೋಪಗೊಂಡು ತಿವಿದು ಬಿಟ್ಟಿದೆ. ಇನ್ನು ದಾಳಿಯಿಂದ ರಾಜು ನೆರಕುಳಿದಿದ್ದು ಸ್ಥಳದಲ್ಲಿದ್ದ ಇತರ ಸಿಬ್ಬಂದಿಗಳು ತಕ್ಷಣ ನೆರವಿಗೆ ಧಾವಿಸಿ ಅವರನ್ನ ರಕ್ಷಿಸಿದ್ದಾರೆ. ಗಾಯಗೊಂಡ ರಾಜು ಅವರನ್ನ ತಕ್ಷಣವೇ ಬೇಲೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತಕ್ಕಂಥ ಮಾಹಿತಿ. ಇನ್ನು ಘಟನೆ ಬಳಿಕ ಆನೆ ಬಿಡಾರದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇದಾದ ನಂತರ ಈ ದಾಳಿ ಮಾಡಿದ ಆನೆ ಎಲ್ಲನೂ ಮತ್ತೆ ವಾಪಸ್ ಕಳಿಸಿ ಬೇರೆ ಆನೆಗಳು ಕರ್ಕೊಂಡ್ಬಂದಿದ್ದಾರಂತೆ ಸೆರೆ ಹಿಡಿಯೋ ಕಾರ್ಯಕ್ಕೆ. ಇನ್ನು ನಿನ್ನೆ ಏನು ಬೇಲೂರಿನಲ್ಲಿ ದಾಳಿ ಮಾಡಿತ್ತು, ಆನೆಯನ್ನ ಸೆರೆ ಹಿಡಿಯಲಿಕ್ಕೆ ಏನು ಹೊರಟಿದ್ದಾರೆ. ಆ ಆನೆಯನ್ನು ಬಹುತೇಕ ಸೆರೆ ಹಿಡಿದಾಗಿತ್ತು. ಅರಬಳಿಕೆಯನ್ನು ಕೊಟ್ಟು ಸೆರೆ ಹಿಡಿದು ಕಾಲಿಗೆ ಹಗ್ಗ ಎಲ್ಲ ಕಟ್ಟಾಕಿ ಇನ್ನೇನು ಇಂಜೆಕ್ಷನ್ ಕೊಡಬೇಕು, ಅಷ್ಟರಲ್ಲಾಗಲೇ ಅದು ಮತ್ತೆ ಹಗ್ಗ ಎಲ್ಲ ಕಿತ್ಕೊಂಡು ಅಲ್ಲಿಂದ ಗ್ರೇಟ್ ಎಸ್ಕೇಪ್ ಆಗಿತ್ತು. ಈಗ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಪರ್ಮಿಷನ್ ತಗೊಂಡು ಕುಂಕಿ ಆನೆ ತರಿಸಿದ್ದೀವಿ. ಸೊ ಅದರಲ್ಲಿ ನಿನ್ನೆ ಫಸ್ಟ್ ಅಟೆಂಪ್ಟ್ ಇತ್ತು. ಫಸ್ಟ್ ಅಟೆಂಪ್ಟ್ನಲ್ಲಿ ನಾವು ಟ್ರೈ ಮಾಡಿದ್ವಿ. ಅದು ಟ್ರೈ ಮಾಡಿದಾಗ ಟೈಮ್ಗೆ ಕಿತ್ತಾವರ ಎಸ್ಟೇಟ್ನಲ್ಲಿ ಫಸ್ಟ್ ಆನೆ ಇತ್ತು. ಬಟ್ ಓನರ್ ರೆಸಿಸ್ಟೆಡ್ ದಟ್ ನಮ್ಮ ಎಸ್ಟೇಟ್ನಲ್ಲಿ ಮಾರಬಾರ್ದು. ಆಮೇಲೆ ಗೇಟ್ ಕೂಡ ಲಾಕ್ ಮಾಡಿದರು. ಸ್ವಲ್ಪ ಕನ್ಫ್ರಂಟೇಷನ್ ಆಯಿತು. ಬಟ್ ಅಲ್ಟಿಮೇಟ್ಲಿ ಈವ್ನಿಂಗ್ ತನಕ ವಿ ವೇರ್ ಏಬಲ್ ಟು ಡಾಟ್ ದ ಆ್ಯನಿಮಲ್. ಆಮೇಲೆ ಡಾಟ್ ಮಾಡಿ ಹಗ್ಗ ಕಟ್ಟಿಸಿ ಇದು ರಿವೈವ್ನು ಮಾಡಲಾಗಿತ್ತು. ಆಫ್ಟರ್ ರಿವೈವಲ್ when elephant was this wild elephant was pushing very hard. So adad nantara after around ಅರ್ಧ ಗಂಟೆ ನೆಗೋಷಿಯೇಷನ್ ಆದ ನಂತರ ಅವರು ಮೇನ್ ಹಗ್ಗ ಏನಿರ್ತದೆ ನೆಕ್ ಹಗ್ಗ ಅದು ಬ್ರೇಕ್ ಮಾಡಿಕೊಂಡು ಹೊರಡ್ಬಿಟ್ರು. ಸೊ ಈಗಲೂ ಅವ್ರ ಇದರಲ್ಲಿ ಹಗ್ಗ ಇದೆ ಆ್ಯಂಡ್ ಸ್ಪೆಷಲ್ ಟೀಮ್ ಮಾಡಿದ್ದೀವಿ ನಿನ್ನೆಯಿಂದನೇ. ಸೊ ಆ ಟೀಮ್ ಈಗ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಅವರು ಶಿರ್ಗುಡ ಎಸ್ಟೇಟ್ನಲ್ಲಿ ಶಿರ್ಗುಡ ಕಾಡಿನಲ್ಲಿ ಇದ್ದಾರೆ. ಸೊ ಮೈ ಟೀಮ್ ಈಸ್ ಕಂಟಿನ್ಯೂಸ್ಲಿ ಫಾಲೋಯಿಂಗ್ ಇಟ್ ಅಪ್ ವಿತ್ ಥರ್ಮಲ್ ಡ್ರೋನ್ ಆಸ್ ವೆಲ್ ಆಸ್ ಸ್ಪೆಷಲ್ ಟ್ರ್ಯಾಕರ್ಸ್ ಫಾರ್ ದ್ಯಾಟ್. ಅದು ಆಯಿತು. ಅದರ ಬಿಟ್ಟು ಬೆಳಿಗ್ಗೆ ಅಗೇನ್ ನಾವು ರೆಡಿ ಆಗ್ತಿದ್ದೀವಿ ಬೇರೆ ಆಪ್ರೇಷನ್ಸ್ಗೆ. ಸೊ ಅದರಲ್ಲಿ ಸುಗ್ರೀವ ಆನೆದು ಮಹಾವತ್ ವಾಸ್ ಹ್ಯಾಡ್ ಗಾನ್ ಫಾರ್ ಬ್ರೇಕ್ಫಾಸ್ಟ್. ಆ ಟೈಮು ಸುಗ್ರೀವ ಆನೆದು ಕಾವಾಡಿ ಮಿಸ್ಟರ್ ರಾಜು 34 ವರ್ಷ ವಯಸ್ಸು. ಅವರು ಸ್ವಲ್ಪ ಆನೆಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ರು. ಆ ಟೈಮು ಎಲಿಫೆಂಟ್ ಇಂಟರಾಕ್ಷನ್ ಆಗಿ ಅವರು ಟಸ್ಕ್ ಹ್ಯಾಡ್ ಪಿಯರ್ಸ್ ಹೊಟ್ಟೆ ಭಾಗಕ್ಕೆ ಪಿಯರ್ಸ್ ಆಗಿತ್ತು. ನಾವು ತಕ್ಷಣವೇ ಮೂವ್ ಮಾಡಿ ಬೇಲೂರಲ್ಲಿ ಫಸ್ಟ್ ಏಡ್ ಕೊಟ್ಟು ಹಿಮ್ಸ್ ಆಸ್ಪತ್ರೆಗೆ ತರಿಸಿ ಹಿಮ್ಸ್ ಆಸ್ಪತ್ರೆಯಲ್ಲಿ ಅವರು ವೈಟಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಬ್ಲಡ್ ಟೆಸ್ಟ್. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 17ರಂದು ಅರಕಲಗೂಡು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಸ್ ತಿಮ್ಮೇಗೌಡ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಅಡಕೆಬೊಮ್ಮನಹಳ್ಳಿ ಯಥಾ ನೀರಾವರಿ ಯೋಜನೆ ಕಾಮಗಾರಿ ಮುಗಿದು 22 ವರ್ಷ ಕಳೆದರೂ ಕೂಡ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಗೆ ಸಮರ್ಪಕವಾದ ಪರಿಹಾರವನ್ನು ಒದಗಿಸ್ತಾ ಇಲ್ಲ. ಕಾಮಗಾರಿಯನ್ನು ಕೂಡ ಸರಿಯಾಗಿ ಪೂರ್ಣಗೊಳಿಸಿಲ್ಲ. ಅಂಕನಾಯಕನ ಕೊಪ್ಪಲು, ಬುಳಿವಾರ, ವಡ್ರಹಳ್ಳಿ, ನೇರ್ಲಹಳ್ಳಿ ಕೊಪ್ಪಲು, ನೈಗೆರೆ, ಮರಡಿ ಭಾಗಕ್ಕೆ ಯೋಜನೆ ಮೂಲಕ ನಾಲೆಗೆ ನೀರು ಹರಿಸಿಲ್ಲ. ಅಧಿಕಾರಿಗಳು ರೈತರ ಹಿತವನ್ನ ನಿರ್ಲಕ್ಷಿಸಿದ್ದಾರೆ ಅಂತ ದೂರಿದ್ರು. ಇನ್ನು ಪಟ್ಟಣದ ಕೊಳಚೆ ನೀರು ರಾಜಕಾಲುವೆಯಲ್ಲಿ ಹರಿದು
ಚೋಳ್ನಹಳ್ಳಿ, ಕಾಶಿಪುರ, ನೈಗೆರೆ ಭಾಗದ ಕೆರೆ ಕಟ್ಟೆಗಳಿಗೆ ಹರಿದು ಇದು ಕಲುಷಿತ ನೀರನ್ನ ಜಾನುವಾರುಗಳು ಕುಡಿದು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾವೆ. ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು. ಈ ಕುರಿತು ಪಟ್ಟಣದ ಅನಾಕ್ರು ವೃತ್ತದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಕೆ ರವಿ, ಸದಸ್ಯರಾದ ಮುತ್ತೇಗೌಡ, ಸ್ವಾಮಿಗೌಡ, ಲಕ್ಷ್ಮಣ ಶೆಟ್ಟಿ, ರೇವಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭೂಸ್ವಾಧೀನವಾಗಿರುವಂತಹ ರೈತರಿಗೆ ಯಾವುದೇ ಪರಿಹಾರವನ್ನು ಸಮರ್ಪಕವಾಗಿ ಸರ್ಕಾರದ ವತಿಯಿಂದ ಆಗಿಲ್ಲ. ಹಾಗೂ ರೈತರು ತುಂಬ ಜಮೀನನ್ನು ಕಳೆದುಕೊಂಡು ತುಂಬ ಸಂಕಷ್ಟದಲ್ಲಿದ್ದಾರೆ. ಹಾಗೂ 416 ಆದಾಗ್ಯೂ ಕೂಡ ಇನ್ನೂ ಸಹ ಹಲವಾರು ರೈತರುಗಳಿಗೆ ಇನ್ನೂ ಸಹ ಪರಿಹಾರ ಧನ ಬಂದಿಲ್ಲ. ಹಾಗೂ ಅಡಿಕೆ ಬೊಮ್ಮಳಿ ನೀರಾವರಿಯ ಕಾಮಗಾರಿಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದನ್ನು ಸರಿಪಡಿಸಲು ಅಧಿಕಾರಿಗಳು ಹಿಂಜರಿಯುತ್ತಿದ್ದಾರೆ. ಹಾಗೂ ಸರ್ಕಾರವೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಹಾಗಾಗಿ ಪಟ್ಟಣ ಪಂಚಾಯಿತಿಯ ಗಲೀಜು ನೀರು ಅಡಿಕೆ ಬೊಮ್ಮಳಿ ಕಾಲುವೆಗೆ ಹರಿದು ಎಂಟಿಕೆರೆ, ಕಾಶಿಪುರ, ಚೋಳೇನಹಳ್ಳಿ ಗ್ರಾಮದ ಕೆರೆಗಳಿಗೆ ಗಲೀಜು ನೀರು ಹೋಗಿ ದನಕರುಗಳು ನೀರನ್ನು ಕುಡಿದು ಮಲಿನ ನೀರನ್ನು ಕುಡಿದು ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದಾವೆ. ಅದರ ಬಗ್ಗೆ ಘನ ಸರ್ಕಾರ ಹಾಗೂ ತಾಲೂಕಾಡಳಿತ ಗಮನ ಹರಿಸಬೇಕು. ಅದಲ್ಲದೆ ಅಂಕನಾಯಕನಹಳ್ಳಿ ಕಾವಲು, ಹುಲಿವಾಲ, ವಡ್ರಳ್ಳಿ ಗ್ರಾಮದ ವ್ಯಾಪ್ತಿಗೆ ಇಲ್ಲಿವರೆಗೂ ಸಹ ಅಡಿಕೆ ಬೊಮ್ಮಳಿ ನೀರು ಹರಿದಿಲ್ಲ. ಅದನ್ನು ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಗಮನ ಹರಿಸಿ ಅದನ್ನು ಸಂಪೂರ್ಣಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಇದೇ ರೀತಿ ನೇರಲಹಳ್ಳಿ ಹಾಗೂ ನೇರಲಹಳ್ಳಿ ಕೊಪ್ಪಲು, ಮರಡಿ, ನೇಗೆರೆ ಅಲ್ಲಿವರೆಗೂ ಕೂಡ ಇಂದು ಬೆಳ್ಳಂಬೆಳಿಗ್ಗೆ ಭೀಕರ ಅಪಘಾತ ಸಂಭವಿಸಿ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದ ಹಾಸನ ಜಿಲ್ಲೆಯ ಬೇಲೂರಿನ ಭಕ್ತರು ದುರ್ಮರಣ ಹೊಂದಿದ್ದಾರೆ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯಂ ಮಂಡಳದ ಚಲಕಲಡೋಣ ಅಂತಕ್ಕಂಥ ಗ್ರಾಮದ ಬಳಿ ಗುರುವಾರ ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿಬಿಟ್ಟಿದೆ. ಈ ಅಪಘಾತ ಅನೇಕ ಕುಟುಂಬಗಳಿಗೆ ಆಘಾತವನ್ನು ತಂದಿರತಕ್ಕಂಥದ್ದು. ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ವಾಹನ ಮತ್ತೆ ಲಾರಿ ಮುಖಾಮುಖಿಯಾಗಿ ಡಿಕ್ಕಿಯನ್ನು ಹೊಡೆದಿದ್ದಾವೆ. ಈ ಪರಿಣಾಮ ಈ ದುರ್ಘಟನೆ ಸಂಭವಿಸಿ ಹೋಗ್ಬಿಟ್ಟಿದೆ. ಈ ಅಪಘಾತದಲ್ಲಿ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. 10 ರಿಂದ 12 ಜನರು ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಮೃತರೆಲ್ಲರೂ ಕೂಡ ಕರ್ನಾಟಕದವರೇ. ಅದರಲ್ಲೂ ಹೆಚ್ಚಿನದಾಗಿ ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ವಾಹನದಲ್ಲಿದ್ದ ಯಾತ್ರಾರ್ಥಿಗಳೆಲ್ಲ ಬಹುತೇಕ 6 ಜನ ಬೇಲೂರಿನವರಂತೆ. ಬೇಲೂರು ತಾಲೂಕಿನ ಶೆಟ್ಟಿಗೆರೆ ಅಂತಕ್ಕಂಥ ಗ್ರಾಮದವರು ಅಂತ ಹೇಳಲಾಗ್ತಾ ಇದೆ. ಅವರು ಮಂತ್ರಾಲಯದಲ್ಲಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನಕ್ಕಾಗಿ ತೆರಳ್ತಾ ಇದ್ರು. ಈ ವೇಳೆ ಈ ಅಪಘಾತ ಸಂಭವಿಸಿಬಿಟ್ಟಿದೆ. ಇನ್ನೂರು ದೇವ ದರ್ಶನಕ್ಕೆ ಹೊರಟಿದ್ದ ಯಾತ್ರಾರ್ಥಿಗಳ ಜೀವ ಮಧ್ಯದಲ್ಲೇ ನಿಂತು ಹೋಗಿರ್ತಕ್ಕಂಥದ್ದು. ಕುಟುಂಬದವರು, ಸಾರ್ವಜನಿಕರು, ಸ್ಥಳೀಯರು, ಗ್ರಾಮಸ್ಥರು ಎಲ್ಲರಲ್ಲೂ ಕೂಡ ಇದೊಂಥರ ಆತಂಕ, ಆಘಾತವನ್ನು ಮೂಡಿಸಿರ್ತಕ್ಕಂಥದ್ದು. ಇದೇ ಮನೆ ಆ ಕುಟುಂಬ ಕುಮಾರ್ ಅಂತೇಳಿ, ಅವರ ಮಕ್ಕಳು ಇವರ ತೀರೋರೋದು ನೋಡಿ. ಇವರ ಹೆಂಡತಿ ಪಟೇಲ್ ಅಂತೇಳಿ, ಇವರ ತಾಯಿ, ಮತ್ತು ಇದೇ ಮನೆ ಕುಟುಂಬ. ಇದು ಶೆಟ್ಟಿಗೆರೆ ಮೇನ್ ರೋಡಿಂದ ಬರುತ್ತೆ, ಇಲ್ಲಿ ಹತ್ರದಲ್ಲಿರೋದು. ಕೊಡ್ಬೇಕಲ್ಲ, ಇದೇ ಮನೆ. ಇವರ ಹೆಂಡತಿನೂ ಇದಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದಾರೆ. ಅವರ ಈ ಲೋಲಾಕ್ಷನ್ ಅವ್ರ ಮಕ್ಕಳು, ಹೆಣ್ಮಕ್ಳಿಬ್ರು, ಪಟೇಲ ಅಂತೇಳಿ, ಆಮೇಲೆ ಪುಟ್ಟರಾಜ್ ಅವರು 12 ಗಂಟೆ 21 ಜನ. ಒಂದೇ ಅಂದರೆ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ, ಪಕ್ಕದ ಮನೆ. ಕುಮಾರ್ ಅವರೇ ಓನರು, ಅವನೇ ಮನೆ ಯಜಮಾನ. ಕುಟುಂಬ 12 ಗಂಟೆ
ಮಧ್ಯಾಹ್ನ 12 ಗಂಟೆಗೆ ಹೊರಟಿದ್ದಾರೆ ಇಲ್ಲಿಂದವ. ಅಲ್ಲಿಗೆ ಹೋಗೋದಿಲ್ಲ ಎಷ್ಟೊತ್ತಾದ್ರೆ ಹೆಚ್ಚದ ಆಕ್ಸಿಡೆಂಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾಡ್ತೇವೆ ಗೋಪಾಲ ಮಗಳು ಮೊಮ್ಮಕ್ಕಳು ವರ್ಷ ತೆಗಿಸಿ ಮೊಮ್ಮಕ್ಕಳು ನನ್ನ ಮಗು ನನ್ನ ಮೊಮ್ಮಗಳಿಲ್ಲೇ ಇದ್ಲು ನಮ್ಮೂರಲ್ಲಿ ಹೆಬ್ಬಳಲ್ಲಿ. ಹಿಂಗೆ ಹೋಗ್ತೀವಿ ಅಂತಂದರು. ಇವ್ರು ರಜಾ ಅಲ್ವಾ ಹೋಗ್ತಾರೆ ಬೇಡ ಅಂದೆ. ಎಲ್ಲರೂ ದೊಡ್ಡಪ್ಪರು ಎಲ್ಲ ಹೋಗ್ತಾರೆ ಸುನಿಯಣ್ಣ ಅಂತ ಹೋಗಿ ನನ್ನ ಮಗಳು ನನ್ನ ಕೈಲಿ ಮಾತೇ ಆಡಲಿಲ್ಲ ಕಣಪ್ಪ. ನನ್ನ ಮೊಮ್ಮಗಳು ಹಬ್ಬಳು ಮಾತಾಡಿದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂಬೇಡ್ಕರ್ ಜಯಂತಿ ಮೆರವಣಿಗೆ ವೇಳೆ ಚಾಲಕನ ಅಟ್ಟಹಾಸ, ಜನರ ಮೇಲೆ ಹರಿದ ಕಾರು, 9 ವರ್ಷದ ಬಾಲಕಿ ಸಾವು. ಕಾವಾಡಿಗನ ಮೇಲೆ ಸುಗ್ರೀವನ ದಾಳಿ, ಕಾಡಾನೆಸರೆ ಕಾರ್ಯಾಚರಣೆ ವೇಳೆ ಪುಂಡಾನೆ ಪರಾರಿ, ಅರವಳಿಕೆ ನೀಡಿದ್ರು ಸಿಬ್ಬಂದಿ ಕೈಗೆ ಸಿಗದೆ ಎಸ್ಕೇಪ್. 22 ವರ್ಷ ಕಳೆದರೂ ಸಿಗದ ಪರಿಹಾರ, ಅಡಕೆಬೊಮ್ಮನಹಳ್ಳಿ ಏತ ನೀರಾವರಿ ಸಂತ್ರಸ್ತರ ಆಕ್ರೋಶ. ಏಪ್ರಿಲ್ 17ರಂದು ಬೃಹತ್ ಪ್ರತಿಭಟನೆ ಎಚ್ಚರಿಕೆ. ಮಂತ್ರಾಲಯಕ್ಕೆ ಹೋಗುತ್ತಿದ್ದ ಭಕ್ತರ ಬಾಳಲ್ಲಿ ವಿಧಿಯಾಟ, ಲಾರಿ ಗೂಡ್ಸ್ ಆಟೋ ನಡುವೆ ಭೀಕರ ಅಪಘಾತ, ಬೇಲೂರು ಮೂಲದವರು ಸೇರಿ 8 ಯಾತ್ರಾರ್ಥಿಗಳ ದುರ್ಮರಣ. ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ BBC ಟಿವಿ. ಸದ್ಯದ ಕಡೆ ನಮಸ್ಕಾರ.